ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ಹೇಳ್ರಿ. ಏನ್ರ 33 ಬರ್ವಾತ್ರಿ ಬಿಲ್ ಸಾಹೇಬ್ರ. 33 ಬರ್ವಾತ್ರಲ್ಲ. ಈಗ ಎಷ್ಟು ಬಿಡತ್ತಾರ್ರಿ? ಯಾವ ಫ್ಯಾಕ್ಟ್ರಿಗೆ ಹೊಂಟೈತ್ರಿ ಇದು? ಉಗಾರ್ ಫ್ಯಾಕ್ಟ್ರಿ ಹೊಂಟೈತ್ರಿ. ಉಗಾರ್ರಿ? ಅವ್ರು ಹೇಳ್ಯಾರಲ್ಲ ರೈತರು ಕುಡ್ಲಿಕ್ರ ಫ್ಯಾಕ್ಟ್ರಿ ಬಂದ್ ಮಾಡ್ರತ್ತ ಹೇಳ್ಯಾರಲ್ಲ. 50 ರೂಪಾಯಿ ಕಡಿಮೆ ಆಗ್ಲತ್ತಾರ ನೋಡ್ರಿ. ಇಲ್ಲ ಲಾಸ್ಟ್ ಮಟ್ಟ ಕೊಡ್ತಾರ. ಬಿಲ್ ಸಾಹೇಬ್ರ ಮತ್ತೊಂದು ಆಗದಾಗೈತಿ. ನಾನು ಕೇಳ್ರಿ ನೀವು ಹೇಳ್ತೀನ. ಏನಾಗೈತ್ರಿ? 33 ಕೊಡ್ತೀನಂದ್ರ ಸಾರಿಗೆ 2000 ದಿನ 3000 ರೌಂದಿ ಪೌತಿ ಹಾಕಿ ಹೊಡ್ಲತ್ತಾರ ನಮ್ಮನ್ನ. ಪ್ರತಿ ಸಾರಿಗೆ 2 ರಿಂದ 3 ಸಾವಿರ ರೌಂದಿ ಪೌತಿ ಹಾಕಿ ಗುಮ್ಲತ್ತಾರ ನಮ್ಮನ್ನ. ರೌಂದಿ ಕಟ್ ಮಾಡ್ಲತ್ತಾರು. ರೌಂದಿ ಕಟ್ ಅಂದ್ರೆ ನಾವು ಈಗ ರೌಂದಿ ಇರ್ತೈತಿ. ವರ್ಷ ಯಾರು ಮಾಡ್ತಾರೆ? 100 200 ಬರಿತಿದ್ರ. ಈ ಸಲ ಸಾರಿಗೆ 3000 ರೂಪಾಯಿ ಬರಿಲತ್ತಾರ. ಹೆಂಗ್ ಮಾಡಿದ್ರಿ ಹಿಂಗ? ಒಂದ್ ದಿವ್ಸಿಗೆ ಎಲ್ಲಾರು ಕೂಡಿ 20 ಮಂದಿ ಕೂಡಿ ಒಂದ್ ಸಾರಿಗೆ ಹೇಳ್ತೀವಿ 3-4 ಸಾವಿರ ಪಗಾರ ಆಗ್ತೈತ್ರಿ. ಅದ್ರಾಗ ಒಂದ್ ಸಾರಿಗೆ 3000 ಅವ್ರ ಗುಮ್ರ ಅಂದ್ರ ನಮ್ಗೆ ಎಷ್ಟು ಪಗಾರ ಬೀಳುದ್ರಿ? ಅದು ಯಾರಲ್ಲಿ ಕಟ್ ಆಗ್ತೈತ್ರಿ? ಅದ ನಮ್ ಕಡೆಯವ್ರ ಮೇಲೆ ಕಟ್ ಮಾಡ್ಲತ್ತಾರ್ರಿ ಅವ್ರು. ಗ್ಯಾಂಗ್ದವ್ರದ್ದು ಲೇಬರ್ ಕಟ್ ಆಗ್ತೈತ್ರಿ. ಆಯ್ತಾ ಟ್ರ್ಯಾಕ್ಟರ್ ಮಾಲಕನ ಕೇಳೋಣ, ಅಡ್ವಾನ್ಸ್ ಕೊಟ್ಟಾನ್ರಿ. ಅವು ಬುರ್ಗತ್ತಾಗ ಹೇಳ್ತಾನ ಮುಂದ್ ಒಟ್ಟ 1 ಜನ ಹಿಂದ ಮುಂದೆ ಸರ್ಜಾಡ್ ಓಡೋನ್ರಿ. ಅವ್ ಕಟ್ ಮಾಡ್ಕೋದ್ರ ಬ್ಯಾಟ್ರಿ ಮಾಡ್ಕೊಳಕ್ ನೀವು ಹೊಡಸ್ರಿ ಅಲ್ಲತ್ತನ್ರಿ. ಇಲ್ಲಿ ಹಿಂಗ 1 ವರ್ಷ ಆಗಾವ ಅಡ್ವಾನ್ಸ್ ಕೊಟ್ಟಿದ್ವಿ ಅದಕ್ಕ ಕೇಳ್ತಾನ್ರಿ ಅವ್ ಯಾವ್ರಿ ಟ್ರ್ಯಾಕ್ಟರ್ ಮಾಲಕ. ಅವ್ನು ಕೇಳೋಣ, ಅವ್ ಹಂಗ್ರಿ ಇವ್ರ ಕೇಳೋಣ. ಇವ್ರ 3000 ಗುಮ್ಲತ್ತಾರ ಸಾರಿಗೆ. 2-3 ಲಕ್ಷ ಅಡ್ವಾನ್ಸ್ ಕೊಟ್ಟಾರ್ರಿ. ಮತ್ತೆ ಇದನ್ನ ಮಾಡಬೇಕ್ರಿ, ದುಡಿ ಬೇಕಾ ಬಿಡ್ರಿ. ಪ್ಯಾಟ್ರನ್ ಅವ್ರ ಹಿಂಗ್ ಮಾಡತ್ತಾರ್ರಿ. ಬಿಲ್ 300 ರೂಪಾಯಿ ಕೊಡ್ತಾರ್ರಿ. ಅದೇನ ಸರ್ ಹಂಗೈತಿ ನಮ್ ಜನ್ಮ. ಸೀರಾ ಬಿಟ್ಟು ಕುಬ್ಸ್ನ್ಯಾಗ ತೆಗದ್ರ ಅಂತದಾಗಿದ್ರ ಪರಿಸ್ಥಿತಿ ನಮ್ಮದೀಗ. ಅಂದ ಕಣ್ಣಾಗ ಹೂ ಏನ್ರ ಕಣ್ಣಾಗ ಬೀಳಾನ ಮುಕ್ಳ್ಯಾಗ ಊದಿದಂಗ ಆಗೈತೇನ್ರಿ? ಕಣ್ಣಾಗಿಂದ ತೆಗಿದ್ ಬಿಟ್ಟ ಮುಗಣ್ಯಾಂದ ಊದ್ರ ಕಣ್ಣಾಗಿಂದ ತೆಗಿಲತ್ತಾರೇನ್ರಿ? ಏ ಧನ್ಪಾಲ್ ಇಲ್ಲಿ ಬಾ. ತಾರೀಖ್ 13. ನಮಸ್ಕಾರ ಸಮಸ್ತ ನಾಡಿನ ಜನತೆಗೆ ಮಧ್ಯಾಹ್ನದ ಮುಂಜಾನೆದ ನಮಸ್ಕಾರಗಳು. ಇವತ್ತೇನ 12, 11, 12, 1 ಗಂಟೆ ಆಗಿರ್ಬೇಕು. ಇವತ್ತು 13ನೇ ತಾರೀಕು. ಯಾರಪ್ಪಂದು ಏನೈತಿ, ಬೆಳಗಾವಿ ನಮ್ದೈತಿ. ಸಕ್ಕರೆ ನಾಡ್ದವ್ರು ನಾವು. ಉತ್ತರ ಕರ್ನಾಟಕದಾಗ ಸಕ್ಕರೆ ನಾಡು ಯಾರು ಕಬ್ಬ ಬೆಳೆಸಿರಂದ್ರೆ ಬೆಳಗಾವಿ ಜಿಲ್ಲಾದಾಗ ಅಥಣಿ ತಾಲೂಕಾ, ಕಾಗವಾಡ ತಾಲೂಕಾ. ಮತ್ತೊಂದು ವಿಶೇಷ ಅಂದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಇವೆಲ್ಲ ಈಗ ಹೋರಾಟ ಮಾಡಿ ರಸ್ತಾ ಸ್ಟ್ರೈಕ್ ಮಾಡಿ ನಿಮಗೆಲ್ಲ ಹೇಳ್ಯಾರ್ರಿ. ಪ್ರತಿಯೊಂದು ಫ್ಯಾಕ್ಟ್ರಿ ಕಾಟ ಆಗಬೇಕು ಎಲ್ಲ ಅದು ಹೇಳ್ದವ್ ನಾನರೇ. 1 ವರ್ಷ ಹೋದ ವರ್ಷ ಒಂದು ದೊಡ್ಡ 8 ಫೂಟದ ಬ್ಯಾನರ್ ಕಟ್ಕೊಂಡು ಬಂದೀನಿ ಮೋಟ್ರ್ ಸೈಕಲ್ ಮ್ಯಾಗ. ಬೆಳಗಾವ್ ಸದನ್ ಮುಗಿಸ್ಕೊಂಡು ಬರೋಣ. ಅದು ಎಲ್ಲಿ ಚಿಕ್ಕುಡಿ ಈಚೆ ಕಡೆ ಬರೋಣ ಮುರಿತು. ಆ ಕಬ್ಬಿನ ಪಡ್ದಾಗ ಹೋಗಿ ಎಲ್ಲ ತಯಾರು ಮಾಡೀನಿ. ಕಬ್ಬಿನ ಪಡ್ದಾಗ ಬಿ ನಿಂತದ. ಇನ್ನ ಫೋಟೋ ಐತಿ ಅದ್ರಾಗ. ಈಗ ಏನು ಫ್ಯಾಕ್ಟ್ರಿ ಅವ್ರು ಏನು ಗದ್ದಲ ಮಾಡ್ಲತ್ತಾರ ಅಂದ್ರೆ ಸುಳಿ ಪಾಪ ಸನ್ಯಾಸಿಗೆ ಈಗ ಕಾಟ ಹೊಡಿದ್ ಬಂದ್ ಮಾಡ್ಯಾರು. ಈಗ ದುಡಿಯವ್ರ ಬೆನ್ ಹತ್ಯಾರತ್ತ. ಏನು ಉಗಾರ್ ಫ್ಯಾಕ್ಟ್ರಿ ಚುನ್ನಪ್ಪ ಪೂಜಾರಿ ಆಗಲಿ ಮತ್ತು ಇದೇನು ರೈತರದ ಟಾವೆಲ್ ಆಟ ಹಾಕೊಂಡ್ರೆ ನಾವೇನು ರೈತರ ಮಕ್ಕಳ ಅನ್ಸ್ಕೊಳಂಗಿಲ್ಲ. ನಮ್ಮ ರಕ್ತದಾಗ ರೈತರ ಮಕ್ಕಳ ಅದೀವ. ನಾವೇನು ನೀರು ಮೋದಿ ಮಲ್ಯಾನು ವಿಜಯ್ ಮಲ್ಯಾನ ಮಕ್ಕಳಲ್ಲ, ಧೀರುಭಾಯಿ ಅಂಬಾನು ಮಕ್ಕಳಲ್ಲ, ಮೋದಿನೂ ಮಕ್ಕಳಲ್ಲ. ನಾವು ರೈತರ ಮಕ್ಕಳ. ಇದರ ಹುಡುಗಿ ನಮ್ದು 4 ಎಕರೆ ಕಬ್ಬ ಎಲ್ಲ ಹೊಲ ಮನೆ ಐತಿ. ಖರೆ ಆ ಕಡೆ ಹೋಗೋದು ಬೇಡ. ನಾನು ಸ್ವಂತ ಆಸ್ತಿ ಇದ್ದದ್ದು ಎಲ್ಲ ಕಳ್ಕೊಂಡೀನಿ. ಆದ್ರೆ ನನ್ನ ವೈಯಕ್ತಿಕ ಆಸ್ತಿ ಹೇಳೋದು ಬೇಡ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದೇ ವಿನಂತಿ, ಸಾಹೇಬ್ರ ಈ ಫ್ಯಾಕ್ಟ್ರಿ ಅವ್ರಿಗೆ ಮತ್ತು ಸಕ್ಕರೆ ಮಂತ್ರಿ ಮಂಡ್ಯದವ್ರು ಅದೀರಿ, ನಿಮಗೂ ಹೇಳೇನ್ರಿ ಸಾಹೇಬ್ರ. ನಿಮ್ಮ ನಿವಾಸಕ್ಕೆ ಬಂದು ಬೆಂಗಳೂರದಾಗ ಸಾಹೇಬ್ರ ಇವು ಶ್ರೀಮಂತ ಪಾಟೀಲ ರೈತರ ಮ್ಯಾಗ 2000 ರೈತರ ಮ್ಯಾಗ ಚೆಕ್ ಬೌನ್ಸ್ ಕೇಸ್ ಹಾಕ್ಯಾನಂತೇಳಿ. ಆ ಚುನ್ನಪ್ಪ ಪೂಜಾರಿ ಇರಲಿ, ಮಿನಿಸ್ಟ್ರ ಮಂಡ್ಯದವ್ರ ಮಿನಿಸ್ಟ್ರ್ ಅದೀರಿ, ನೀವು ಕೃಷಿ ಮಂತ್ರಿ
ಅವ್ರಿಗೆ ಕೂಡ ನಿವಾಸದಾಗ ಹೇಳಿ ಆಯ್ತಪ್ಪ ಇದು ದೊಡ್ಡ ಕೇಸು CM ಗಮನಕ್ಕೆ ತರಬೇಕು. ನಿಮ್ದು ಏನು ಕಾಯ್ದೆ ಐತಿ, ನಿಮ್ದು ಏನು ಕೆಲಸ ಐತಿ ನೀವೇ ಮಾಡ್ಬೇಕ. ಎಲ್ಲದಕ್ಕೂ ಉಚ್ಚಿ ಹೋದ್ರು ಬಿ ಸಿದ್ದರಾಮಯ್ಯ, ಎಲ್ಲರೂ ಓಡಿ ಹೋದ್ರು ಬಿ ಸಿದ್ದರಾಮಯ್ಯ. ಏನು ಸಿದ್ದರಾಮಯ್ಯ ಸಾಹೇಬ್ರು ಏನು ಮಾಡವ್ರ? 28 ತಲೆಯಾಗ ಟೆನ್ಷನ್ ಇರ್ತಾವ ಸಿದ್ದರಾಮಯ್ಯ ಸಾಹೇಬ್ರಿಗೆ. ನಿಮಗೆ ಮಂತ್ರಿ ಸ್ಥಾನ ಏನು ಕೊಟ್ಟಾರು, ಅದ್ರಾಗ ಏನೇನು ಕರ್ಮ ಐತಿ ಅದು ತಕ್ಷಣ ಜಾರಿ ಮಾಡಬೇಕು. ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದೇ ವಿನಂತಿ, ಸಾಹೇಬ್ರ ಬಡವ್ರಿಗೆ ಕೊಡ್ತು ಅನ್ಬಾರ್ದು, ದೇವ್ರಿಗೆ ಬರ್ತಾನ ಅನ್ಬಾರ್ದು. ನೀವ CM ಆಗ್ಲಿ ಅಂತೇಳಿ ಇಲ್ಲಿ ಸಾಕ್ಷಿ ಅದಾರ ನೋಡ್ರಿ. ನಾ 3 ವರ್ಷ ಶಿರಸೈಲ್ ಪಾದಯಾತ್ರೆ ಇವ್ರ ಜೊತೆನೆ ಹೋಗೇನಿ. ಊರಿದ್ದಲ್ಲಿ ಗಟಾರ್ ಇರೋದ, ಗಟಾರ್ ಬೇನ್ ಹಾಕಿ ನಾವು ಗಟಾರ್ ಆಗುದಿಲ್ಲ. ಅವಾಗ ನಮ್ಮ ನಾಯನ ಒಂದು ಊರ ಜಾಗನ್ಯಾಗ ಬ್ಯಾಗ, ಒಂದು ಜಾಗನ್ಯಾಗ ಕಂಬಳಿ, ಒಂದ್ ಜಾಗನ್ಯಾಗ ಹಿಂಗ ಹೋಗ್ತೀನಿ. ಅದ ಕಬ್ಬಿಂದ ಪಾವತಿ ಕಟ್ ಮಾಡ್ಲತ್ತೀರಿ ಇದಲ್ರಿ. ಆ ರೌಂದಿದ್ ಏನ್ ಫ್ಯಾಕ್ಟ್ರಿ ಅವ್ರು ಕಟ್ ಮಾಡತ್ತಿರ್ಲ. ಈಗ ನಾ ಸ್ಟ್ರೈಕ್ ಮಾಡಿ ಅಂದ್ರೆ ಮತ್ತೆ ಬೇರೆ ಗಜಮಾ ಆಗ್ತೈತಿ ಡೈರೆಕ್ಟ್. ಎಲ್ಲಾರು ಸ್ಟ್ರೈಕ್ ಬೇರೆ, ನಂದು ಸ್ಟ್ರೈಕ್ ಬೇರೆ. ಯಾಕಂದ್ರ ನಾ ಪಕ್ಕಾ ಹೋರಾಟಗಾರ, ಯಾರಿಗೆ ಅಂಜಂಗಿಲ್ಲ ಅಂತೇಳಿ ಗುರ್ಲಾಪುರದಾಗ ಹೇಳೇನಿ. ಗುರ್ಲಾಪುರದ ಸ್ಟ್ರೈಕ್ ಮುಂದೆ ಯಾಕೆ ಹೋತಂದ್ರ ಹಗಲಿ ಸ್ಟ್ರೈಕ್ ಮಾಡ್ತಿದ್ರು, ರಾತ್ರಿ ಟ್ರ್ಯಾಕ್ಟರ್ ಡಬ್ಬಿ ಸೈಡ್ ಜಗ್ತಿದ್ರು, ರಾತ್ರಿ ಗಾಡಿಗಳು ಚಾಲು ಆಗ್ತಿದ್ವು. ಇಲ್ಲಿ ಶಿವಯೋಗಿ ನಾಡ್ ಬೆಳಗಾವಿ ಜಿಲ್ಲಾ ಹತ್ತನಿ ತಾಲೂಕದಾಗ ಶಿವಾಜಿ ಸರ್ಕಲ್ ಹಿಡ್ದ ಆ ಕಡೆ ರಾಷ್ಟ್ರ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಮಠ ಎಲ್ಲ ಬಂದಾತು. ಆ ಕಡೆ ಹಳ್ಯಾಳ ರೋಡ್ ದಿಂದ ಟಿಪ್ಪು ಸುಲ್ತಾನ್ ಸರ್ಕಲ್ ಹಿಡ್ದ ಈ ಕಡೆ ಆನಂದಪುರ ಸರ್ಕಲ್ ಮಠ, ಬಸವೇಶ್ವರ ಸರ್ಕಲ್ ಮಠ ಎಲ್ಲ ಬಂದಾತು. ಯಾರ ಫ್ಯಾಕ್ಟ್ರಿ ಅವ್ರ ರೌಂದ್ಯಾರ ದುಡ್ದವ್ರದ ಪಗಾರದಾಗ ಕಟ್ ಮಾಡ್ಲಾತ್ರಿ ಅಂದ್ರ ಆ ಫ್ಯಾಕ್ಟ್ರಿ ಹೆಸರು ಹೇಳ್ಯಾರ ಈಗ ಉಗಾರ್ ಫ್ಯಾಕ್ಟ್ರಿ ಅಂತ ಹೇಳಿ. ಸಾಹೇಬ್ರ ನೀವು ಸಿಟಿಯಾಗಿಂದ ಫ್ಯಾಕ್ಟ್ರಿ ಐತಿ, ನಿಮಗ್ ಬಂದ್ ಮಾಡ್ಲಾಕ್ ಬಹಳ ತತ್ತಾಗಿಲ್ಲ. ಯಾವ್ಯಾವ ಅದಾವ ಸ್ಕೀಮ್ಗಳು. ಫ್ಯಾಕ್ಟ್ರಿ ಎಲ್ಲಿರ್ಬೇಕು, ಮಡ್ಯಾಗ ಇರ್ಬೇಕ. ಮತ್ತ ಅರಣ್ಯ ಇಲಾಖೆದಾಗ ಈ ಶ್ರೀಮಂತ್ ಪಾಟೀಲ್ ಫ್ಯಾಕ್ಟ್ರಿ ಆತನಿ ಫಾರ್ಮರ್ ಶುಗರ್, ಅವ ಅರಣ್ಯ ಇಲಾಖೆ ನಮಗ BJP ಸರ್ಕಾರ ಇದ್ದಾಗ ಅರಣ್ಯ ಇಲಾಖೆದಾಗ ಕುರಿ ಮೇಸ ಕೊಟ್ಟಿಲ್ಲ. ರೈತರ ಕಬ್ಬ ಕಡ್ದ್ರ ನಾವು ಕುರಿ ಕಬ್ಬನ್ಯಾಗ ಮೇಯಿಸ್ತೀವಿ, ಏನು ಫ್ಯಾಕ್ಟ್ರಿ ಕೊಟ್ಟು ಮೇಸಂಗಿಲ್ಲ. ಆ ಅರಣ್ಯ ಇಲಾಖೆದಾಗ ಎಷ್ಟು ಫ್ಯಾಕ್ಟ್ರಿ ಕಟ್ಟ್ಯಾನು ಅದು ತಕ್ಷಣ ಅರಣ್ಯ ಇಲಾಖೆ ಅಂದ್ರ ಇವು ನಮ್ಮ ಯಾರಪ್ಪ ಖಂಡ್ರೆ ಈಶ್ವರ್ ಇವು ಬೀದರ್ದವ್ ಖಂಡ್ರೆ ಸಾಹೇಬ್ರಿಗೆ ನಿಮ್ಗೆ ಒಂದೇ ವಿನಂತಿ, ನೀವು ಅರಣ್ಯ ಇಲಾಖೆ ಮಂತ್ರಿ ಅದೀರಿ, ತಕ್ಷಣ ಈ ಬೆಳಗಾವ್ದಾಗ ಬಂದ ಒಬ್ಬರ ಮ್ಯಾಗ ಒಬ್ರು ಹೊಯ್ಕೊಂಡು ಹೋಗುದು ಏನು ಗರಜಿಲ್ಲ. 5 ದಿವಸನ್ಯಾಗ ಸದನ ಮುಗಿಸ್ರಿ. ಅವ ರೊಕ್ಕ ನಮ್ಮ ಬೆಳಗಾವಿ ಜಿಲ್ಲಾ ಕಾಗವಾಡ ತಾಲೂಕ 500 ಕೋಟಿ ಕೊಡ್ರಿ. ಈ ಕಡೆ ಬಿಜಾಪುರ ಜಿಲ್ಲಾ ಅಮೋಘ ಸಿದ್ಧಗ ಒಂದು 500 ಕೋಟಿ ಕೊಡ್ರಿ. ಆ ಕಡೆ ಗಡಿನಾಡ ನೀವು ಗುಡ್ಡಾಪುರ ಕೊಟ್ರಿ ರೊಕ್ಕ. ನಮ್ಮ ಗಡಿನಾಡ ಇದು ಸೋಲಾಪುರ ಜಿಲ್ಲಾ ಮಂಗಳಗಡ ತಾಲೂಕ ಹುಲ್ಜಂತಿ ಮಾಳಿಂಗ್ರಾಗ ಒಂದು 100 ಕೋಟಿ ಕೊಡ್ರಿ. ಈ ಕಡೆ ಇಟ್ಟಲ್ ಬಿರ್ದೇವ್ ಕೋಲ್ಹಾಪುರ ಜಿಲ್ಲಾ ಹಾತಕಲಂಗಡ ತಾಲೂಕ ಇಟ್ಟಲ್ ಬಿರ್ದೇವ್ ಅಲ್ಲಿ ಕೂಡ 100 ಕೋಟಿ ರೂಪಾಯಿ ಕೊಡ್ರಿ. ಮತ್ತು ಇಲ್ಲಿ ಸಾಂಗ್ಲಿ ಜಿಲ್ಲಾ ಸಾಂಗ್ಲಿ ತಾಲೂಕ ಅಲ್ಲಿ ಆರ್ವಾಡಿ ವೀರಾಪಗ ಒಂದು 100 ಕೋಟಿ ರೂಪಾಯಿ ಕೊಡ್ರಿ. ಯಾಕಂದ್ರೆ ನಾವು ಬೆಳಗಾವ್ದವ್ರ, ಉತ್ತರ ಕರ್ನಾಟಕದವ್ರ, ಭಂಡಾರ ಅಂದ್ರೆ ಬಂಗಾರ ಅಂತ ಹಚ್ಕೋತೀವಿ. ಹನಿ ಮ್ಯಾಗ ಭಂಡಾರ ಚಂದ, ಹೆಗಲ್ ಮ್ಯಾಗ ಕಂಬಳಿ ಅಂದ DK ಶಿವಕುಮಾರ್ ಸಾಹೇಬ್ರ ಕನಕಪುರ ಬಂಡೆ. ಈ ಕನಕಪುರ ಬಂಡೆ ಯಾವತ್ತು ಸಿದ್ದರಾಮಯ್ಯನ ಪರ ಇರುತ್ತದೆ. ಇವತ್ತು ಇರ್ತೀನಿ, ನಾಳೆ ಇರ್ತೀನಿ ಅಂದಿರಿ ಸಾಹೇಬ್ರ. ನಮ್ಮ ಬಸವೇಶ್ವರ ಯಾತ್ ನೀರಾವರಿ ಅಷ್ಟ ನೀವು ಚಾಲೂ ಮಾಡಬೇಕು. ಯಾಕಂದ್ರೆ ಈ ಸರ್ಕಾರ ಬರೋ ಮಠ 3 ವರ್ಷ ಶಿರಸೈಲ್ ಪಾದಯಾತ್ರೆ ಮಾಡಿದ ಸಾಕ್ಷಿ ಇವ್ರ ಅದಾರ. ನನ್ನ ಕಡೆ ಬರ್ಲಾಕ್ ರೊಕ್ಕಿಲ್ಲ ಆದ್ರೆ ಬಿ ಇವ್ರು ನಂಗೆ ಮುರುಗುಂಡಿ ಅವ್ರು, ಇವ್ರು ಹತ್ತನಿ ತಾಲೂಕ ಮುರುಗುಂಡಿ ಮುರುಸಿದ್ದನ ಪೂಜಾರಿ ಏನ್ರಿ ಆ ಭಕ್ತರ, ನಾವು ಭಕ್ತರ ಭಂಡಾರದ ಒಡೆಯಾನ, ನಾವೆಲ್ಲ ಕಂಬಳಿ ಒಡೆಯಾನ. ಇವ್ರ ನಂಗೆ ಗಾಡ್ಯಾಗ ಕರ್ಕೊಂಬಂದಾರ ಸಿದ್ದರಾಮಯ್ಯ ಸಾಹೇಬ್ರ. ಯಾವ ಪಾರ್ಟಿ ಸಂಬಂಧ ಏನು ಮಾಡ್ಯಾನ ನಂಗೆ ಗೊತ್ತಿಲ್ಲ. 18ರಾಗ ಸ್ವಂತ ಕಾರ್ ಗಾಡಿ ಮಾಡಿ ರೊಕ್ಕ ಖರ್ಚು ಮಾಡಿದ್ರು ನನ್ನ ಮ್ಯಾಗ ದಾರು ಮಾರ್ತಾನಂತ ಕೇಸ್ ಹಾಕಿರ. ಅವ ಮಗ 100 ಕೋಟಿ ರೂಪಾಯಿ ತೊಗೊಂಡು ಬಾಂಬೆ ಓಡಿ ಹೋದ. ಕಾಗವಾಡ ಆತನಿ ಇಲ್ಲಿರಾಗ ಎಲ್ಲ ಕಂಬಳಿನೂ ಹಾಕೋತಾರ, ಮುಸ್ಲ್ಯಾರ ಟೋಪ್ಗಿನೂ ಹಾಕೋತಾರ. ಇಲೆಕ್ಷನ್ದಾಗ ಬೆಂಗ್ಳೂರ್ಗೆ ಹೋದ್ರಂದ್ರ ಅಮಗ್ಯಾನ ಗಂಡ ಆಗಿಬಿಡ್ತಾರ. ಇದ ಕುಮಟಾಳ್ಯಾಗ ಬೆಂಗ್ಳೂರು ಸದನದಾಗ BJP ಸರ್ಕಾರದಾಗ ಕಂಬಳಿ ಹಾಕೊಳಕ್ ಹೋದ್ನಿ. ಬೆಂಗ್ಳೂರು ವಿಧಾನಸೌಧದಾಗ ಹಾಕೊಂಡಿಲ್ಲ ಅವ. ನಮ್ಗೆ ಯಾವ ಕಂಬಳಿ ಹಾಕೋತಾನ, ಯಾವ ಕಂಬಳಿ ಹಿಡ್ಕೊಂಡು ಬಾಳ್ತಾನ ಅವ್ರು ಭಾಳ ಬಂಗಾರ ಆಗ್ತೈತಿ. ಸಿದ್ದರಾಮಯ್ಯ ಸಾಹೇಬ್ರ ನಮ್ಮ ಊರಿಗೆ ಫಸ್ಟ್ ಎಲ್ಲ ಮಿನಿಸ್ಟ್ರುಗಳು ಸ್ಪೆಷಲ್ ಅನುದಾನ ಕೊಡ್ಬೇಕು. 20 ವರ್ಷ ಅದು ಕಾಂಗ್ರೆಸ್ MLA ಇಲ್ಲಾಗಿತ್ತು. ಕಾಂಗ್ರೆಸ್ ಸರ್ಕಾರ ಬರ್ಲತ್ತ ದುಡ್ದಾವ್. ನಾನು ಹಳ್ಳಿದಿಂದ ದಿಲ್ಲಿವರೆಗೆ ಕಾಂಗ್ರೆಸ್ ಪಾರ್ಟಿ. ನಮ್ಮ ಊರಾಗ ಪಂಚಾಯತಿ ಕಾಂಗ್ರೆಸ್, MLA ಕಾಂಗ್ರೆಸ್, MP ಕಾಂಗ್ರೆಸ್, ಮಂತ್ರಿ ಕಾಂಗ್ರೆಸ್, ಸರ್ಕಾರ ಕಾಂಗ್ರೆಸ್. 20,000 ಜನ. 1 ರೂಪಾಯಿ ಕೆಲಸ ಇಲ್ಲ. ಏನರ ಕೆಲಸ ಕೇಳಕ್ಕೆ ಹೋದ್ರೆ ಸಿಟ್ಟಿಗೆ ಬರ್ತಾರೆ ಶಾಸಕರ. ಯಾವ ಶಾಸಕರದ ಹೆಸರು ಹೇಳಿ, ಯಾವ ಮಿನಿಸ್ಟ್ರದ ಹೆಸರು ಹೇಳಿ ನನಗೆ ಬೇಕಾಗಿಲ್ಲ. ನಾವು ಏನಿದ್ರು ದಿಲ್ಲಿ ರಾಜಕಾರಣ, ಪ್ರಿಯಾಂಕಾ ಜಾರಕಿಹೊಳಿ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು, ಕನಕಪುರ ಬಂಡೆ DK ಶಿವಕುಮಾರ್ ಸಾಹೇಬ್ರ, ಕಮಲ್ ಕೆಸರಲ್ಲಿ ಇದ್ರೆ ಚಂದ, ಕೈ ಅಧಿಕಾರದಲ್ಲಿ ಇದ್ರೆ ಚಂದ,
ಅಧಿಕಾರದಾಗ ಬರ್ಬೇಕಂತೇಳಿ ಕಾಲ್ನಡಿಗೆ ಮಾಡೇನ್ರಿ. ಇಂದು ಜೇಲ ನಾಳೆ ಬೇಲ. ಇದು ಬೆಳಗಾವಿ ಜಿಲ್ಲಾದವ್ರ ಈ ರೈತರ ಕಬ್ಬ ಕಡೆ ಅವ್ರಿಗೆ ಏನಾಯ್ತಲ್ಲ ಮತ್ತೆ ಏನಾಯ್ತು ಈ ದಾರುದ ಒಂದು ವಿಶೇಷ ನಡೆದೈತಿ. ತಿಮ್ಮಾಪುರ ಸಾಹೇಬ್ರ ಆ BJP ಅವ್ರದ್ದು ಮಾತು ಕೇಳಬೇಡ್ರಿ ನೀವು. ಅವ್ರ ಲಾಕ್ಡೌನ್ದಾಗ ಏನು ಹೇಳಿನಿ, ए मोदी गुजरात में दारू बैन किया है, कर्नाटक में क्यों नहीं करते हो, देश में नहीं क्यों करते नहीं. ए ಯಡಿಯೂರಪ್ಪ दारू बंद माಡು ಇಲ್ಲಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಂದಿನಿ. ಲಾಕ್ಡೌನ್ದಾಗ दारू बंद ಮಾಡಿಲ್ಲ. ಈಗ दारू ಬದಲು ಏನು ಹೋಯ್ಕೋತೀರೋ ನೀವು. ಅವು ಡಾಕ್ಟರ್ ಸುಧಾಕರ್ ಬಾಂಬೆ ಕೋರ್ಟ್ ಹೋದವ ಆರೋಗ್ಯ ಮಂತ್ರಿ 2,000 ಕೋಟಿ ರೂಪಾಯಿ ಕಿಡ್ನಿ ಲಿವರ್ ಮಾಸ್ಕ್ದು ರೊಕ್ಕ ತಿಂದ. ಮತ್ತು ಆಕಿ ಜೊಲ್ಲೆಬಾಯಿ 5,000 ಕೋಟಿ ರೂಪಾಯಿ ಕತ್ತಿ ರೊಕ್ಕ ತಿಂದ. ಬೆಳಗಾವ್ದಾಗ ಕೋಲ್ಹಾಪುರದಾಗ ಮಹಾರಾಷ್ಟ್ರದಾಗ ಆಸ್ತಿ ತಗೊಂಡ. ನಮ್ಮ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಬಿ ಹೇಳ್ತೀನಿ, ಮೇಡಮ್ರ ದೀಪಾವಳಿಗಿಂತ ಪೈಲ ಆ ಫ್ಯಾಕ್ಟ್ರಿ ಅವ್ರಿಗೆ ಮಾತ್ರ ಯಾವುದೋ ಫ್ಯಾಕ್ಟ್ರಿ ಇರ್ಲಿ ಅದ ಈ ಕಬ್ಬ ಕಡೆ ಅವ್ರದ್ದು ಏನ್ರ ರೌಂದ್ಯಾಗ ಕಟ್ ಮಾಡ್ರಿ ಅಂದ್ರ ನಾ ಸ್ಟ್ರೈಕ್ ಮಾಡವ ಎಲ್ಲ ಫ್ಯಾಕ್ಟ್ರಿ ಕೊಟ್ಟ. ನೀವು ಮತ್ತೆ ನೀವು ಗ್ಯಾಂಗ್ದವ್ರನ್ನ ಸಪೋರ್ಟ್ ಕೊಡ್ಬೇಕ, ಫುಲ್ ಸಪೋರ್ಟ್ ರೀ. ಎಲ್ಲ ಗ್ಯಾಂಗ್ದವ್ರು ಸಪೋರ್ಟ್ ಕೊಡ್ಬೇಕ. ಯಾರು ಕಟ್ ಮಾಡ್ತಾರ ಅವ್ರಿಗೆ ಹೇಳ್ರಿ. ಡೈರೆಕ್ಟ್ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸತೀಶ್ ಅಣ್ಣ ಸಾವ್ಕಾರ್ ಜಾರಕಿಹೊಳಿ ಅವ್ರಿಗೆ ಹೇಳ್ತನು, ಇಲ್ಲಿಕ್ರ DC ಹೋಗಿ ಹೇಳ್ತಾನ ರೋಷನ್ ಬೇಗ್ ಅವ್ರಿಗೆ. ನಾವು ಹಳದಾಗ ಹೊಳ್ಯಾಗ ಈಶಾಡೋದು ಬಂದ್ ಮಾಡಿದ್ವಿ. ಡೈರೆಕ್ಟ್ ಸಮುದ್ರದಾಗ ಜೈ ಸಂಗೊಳ್ಳಿ ರಾಯಣ್ಣ, ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್, ಜೈ ಕಿತ್ತೂರು ರಾಣಿ, ಜೈ ಸಿದ್ದರಾಮಯ್ಯಕ್ಕೆ ಜೈ.